ಕಣ್ಣುಡಿ ಮುಂದಕ್ಕೇನೆ ಇಕ್ಕ ಹೋಗಿದ್ದೆ. ಏನಾಯ್ತೋ ಏನೋ ನನ್ನ ಸರ ಯಾರು ತಗೊಂಡ್ರು ಏನೋ. ಕಣ್ಣುಡಿ ಮುಂದೆ ಇಕ್ಕಿ ನೀರು ಒಯ್ಕೆಮನ ಅಂತ ಹೋಗಿದ್ದೆ. ಜಾನಕಿ ಏನೋ ನಿಲ್ಗಾನ ತೆಗ್ದಿಕ್ಕಿದ್ಲಿ ಅಂತ ಕೇಳ್ತೀನಿ. ಎಷ್ಟು ಹುಡುಕಿದ್ರು ಸಿಕ್ತಿಲ್ವಲ್ಲ. ಜಾನಕಿ 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 ಏನಮ್ಮ ಮನೆ ಕೆಣ್ಣೆನ ಮಾಲೇನೆ. ಈಗಳಮ್ಮ ಇಡದಿನ ತಕ ತೂಗಿನ ಮನ್ಗಿಸ್ಬಿಟ್ಟೆ. ಯಾಕಮ್ಮ? ಸರನ ನೀರು ಒಯ್ಕೆಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕನ್ನಡಿ ಮುಂದಕ್ಕೆ ಇಕ್ಕ ಹೋಗಿದ್ದ ಕಣಮ್ಮ. ಅದು ಕಾಣ್ತಿಲ್ಲ. ನೀನೇನ ಎಲ್ಗಾನ ತೆಗ್ದಿಕ್ತೆ? ಇಲ್ಲಮ್ಮ ನಾನು ಇಲ್ಲಿ ತೆಗ್ದಿಕ್ಕಿಲ್ಲ. ನಾನು ಹೇಳಿದ್ದೀನಿ ಓದ್ಸತೀನಿ ಹೋದಾಗ ಯಮ್ಮ ಇಲ್ಲಿಗೆ ಇಕ್ಕ ಹೋಗ್ಬೇಡ ಕಣಮ್ಮ, ಅಲ್ಲಿಗೆ ತಗೊಂಡೋಗು, ಅಲ್ಲೇ ತೆಗ್ದಿಕ್ಕಿ ಅಲ್ಲೇ ಮಗ್ಲಾಗಿ ಇಕ್ಕ್ಯ ಅಂತ ಹೇಳಿದ್ದೀನಿ. ಹೋಗು ಅಲ್ಲೆಲ್ಲಿ ಮೋರೆಗೆ ನನ್ನ ನೀರು ಒಯ್ಕೋಬೇಕಾರೆ ಎಲ್ಲ ನಾವು ಓದ್ಗಿದಾತು ಅಂತೇಳಿ ಗಳಮ್ಮ ನಾನಿಲ್ಲೇ ಕನ್ನಡಿ ಮುಂದಕ್ಕೆ ಇಕ್ಕೋದೆ ಅಲ್ಲಿ. ಯಾಕಂದರೆ ಅವತ್ತೊಂದು ಪಟ್ಟು ಹಿಂಗೆ ತೆಗ್ದಿಕ್ಕಿ ನೀರು ಒಯ್ಕೆಮ್ಮ ಕುಕ್ಕಂಡು ಹಿಂಗೆ ನೀರು ಬಕೆಟ್ನಾಗ ನೀರು ಸೆಲ್ಬಿಟ್ಟೆ ಇನ್ನೊಂದು ಈಟು ಹೋಗ್ಬೇಕಾಯ್ತು. ಹಂಗೆ ಹಿಡ್ಕೊಂಡು ಒಟ್ಟು ಮೋರಕ್ಕೆ ಹೋದ್ರೆ ಎಲ್ಲ ಸವಸ ಅಂತೇಳಿ ಅದಕ್ಕೆ ನಾನು ಕನ್ನಡಿ ಮುಂದಕ್ಕೆ ತೆಗ್ದಿಕ್ಕೆ ಹೋಗಿದ್ದೆ. ಹೋಗು, ನನ್ನ ಕೈಗಾನ ಕೊಟ್ಟೋಗಿಲ್ಲ ನೀನು. ಎಂಥ ಕೆಲಸ ಆಯ್ತು ಅಲ್ಲ ಕಣಮ್ಮ, ನನ್ನ ಕೈಗಾನ ಕೊಟ್ಟೋಗ್ದಂಗೆ ನೀನು. ಇವಾಗ ನೋಡು ಎಲ್ಲಿ ಇಕ್ಕಿದ್ಯ, ಹುಡ್ಕೋಗ ಅಲ್ಲೇ ಎಲ್ಲ ಐತೇನು. ಆವಾಗಿಂದ ಹುಡ್ಕಿದ್ನಮ್ಮ, ಆವಾಗಿಂದ ಹುಡ್ಕಿದ್ರೂ ಸಿಕ್ತಿಲ್ಲ. ಅವಾಗಿಲ್ಲೋಡು ಯಾವಾಗಿಂದ ಅಂದರೆ ನಾನು ಬಂದನಲ್ಲ ವಾರಕ್ಕೆ ನೀರು ಹಾಕ್ಯಂಡು ಅವಾಗಿಂದ ಬಂದು ಹುಡುಕ್ತಾ ಇದ್ದೀನಿ. ನಾನು ನಿಂತ ಹೇಳಿರೆ ಬೈತಿ ಅಂತೇಳಿ ಅವಾಗಿಂದ ಅಡುಗೆ ಮನೆಯಾಗ ಅಲ್ಲೂ ಇಲ್ಲೂ ಎಲ್ಲ ಹುಡುಕಿದೆ. ಇಲ್ಲ ನಾನು ಕನ್ನಡಿ ಮುಂದಕ್ಕೆ ಇಕ್ಕೋಗಿದ್ದೆ. ನಾನು ನೆನಪೈತೆ ಚೆನ್ನಾಗಿ. ಏನಾಯ್ತೆ? ಯಾಕೆ ಜಾನಕಿ ಏನಾಯ್ತು? ಏನಿಲ್ಲ, ಕನ್ನಡಿ ಮುಂದಕ್ಕೆ ಅಮ್ಮಯ್ಯ ಸರ ತೆಗ್ದಿಕ್ಕೆ ಹೋಗಿತ್ತಂತೆ. ಸರ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಐತೆ. ಕನ್ನಡಿ ಮುಂದಕ್ಕೆ ಇಕ್ಕೋಗಿತ್ತಂತ. ನಾನು ಎಲ್ಲೂ ಇಕ್ಕಿಲ್ಲ ಕಣಮ್ಮ, ಕನ್ನಡಿ ಮುಂದಕ್ಕೆ ಇಕ್ಕಿದ್ದೆ ಅಂತೇಳಿ ಹೇಳ್ತಾ ಐತೆ. ಕನ್ನಡಿ ಮುಂದೆ ತೆಗ್ದಿಕ್ಕೆ ಹೋಗಿರೋದು ಏನಾಯ್ತು ನೀವೇನ ನೋಡಿದ್ರೆ? ಅಲ್ಲ ಕಣೆ ಅಕ್ಕ, ನಿಂಗೆ ಕನ್ನಡಿ ಮುಂದಕ್ಕೆ ತೆಗ್ದಿಕ್ಕೆ ಹೋಗೋದು ಹೋಗು. ಮೊನ್ನೆ ನಾನು ಎರಡೆಳೆದು ಒಂಟೆಳೆದಿತ್ತು ಅಮ್ಮಂದು ಸಣ್ಣದು, ಅದನ್ನು ಹಾಕ್ಬಿಟ್ಟು ಎರಡೆಳೆದು ಮಾಡಿಸಿದ್ವಿ. ಹಿಂಗೆ ಎರಡೆಳೆದಾದ್ರೂ ವಾಸಿ ಅಂತೇಳಿ ನಮ್ಮ ಅಪ್ಪ ಒಂದಿಟ್ಟು ದುಡ್ಡು ಇಕ್ಕೇಣಿತ್ತು. ನಮ್ಮ ಅಪ್ಪನ ತಗೊಂಡಿಟ್ಟು ದುಡ್ಡು ಕೊಟ್ಟು ಇಸ್ಕೊಂಡು ಹಿಂಗೆ ಕೂಲಿ ಮಾಡಿರೋದು ಅದು ಇದು ಹಾಕಿ ಒಂಟೆಳೆದಿತ್ತು. ಎರಡೆಳೆದು ಮಣ್ಣಿನ ಮಾಡಿಸಿದ್ದು. ಇನ್ನೂ ಒಂದು 3 ತಿಂಗಳು 6 ತಿಂಗಳಾಗಿಲ್ಲ. ನಾಳೆ ಅಮ್ಮ ಎಲ್ಗೆ ಇಕ್ತಾ ಏನೋ. ಇವಾಗ ನೋಡಿ ಯಾರು ತಗೊಂಡವ್ರೆ ಅಂತ ಹೇಳೋಕ್ಕಾಗುತ್ತೆ. ಅಮ್ಮೆಯಿಂದ ಏನು ಸುತ್ತಿ ಕೆಲಸ? ನಮ್ಮ ಅಮ್ಮ ಬಿಟ್ಟರೆ ಯಾರು ಮಾಡಿರಲ್ಲ. ಇನ್ಯಾರು ನಮ್ಮ ಮನೆಗೆ ಹಂಗೆ ಮಾಡೋ ಅಂತಾರು ಯಾರೂ ಇಲ್ಲ. ನಮ್ಮ ಮಾಮ ಬೆಳಗಿಲೆ ಪಾಪ ಕೂಲಿ ಹೋಗೈತೆ. ಬೆಳಗಿಲೆ ಕೂಲಿ ಹೋಗಿದ್ದು ಬೈಗಾಗ ತಕ್ಕ ಬರಲ್ಲ. ಇದು ನಮ್ಮ ಅಮ್ಮೆಯಿಂದ ಕೆಲಸ ಅನಿಸ್ತೈತೆ ನನಗೆ. ಅಯ್ಯೋ ನಿಮ್ಮ ಅಮ್ಮ ಒಪ್ಕೋಬೇಕಲ್ಲಪ್ಪ. ಅಮ್ಮ ಒಪ್ಕೆ ಮತ್ತೆ ನೋಡ, ನಾನು ಅಮ್ಮನೇ ಪಾಪನ ತೂಗ್ತಿದ್ದೆ ಇಲ್ಲಿ ರೂಮ್ನಾಗೆ. ಇಲ್ಲಿ ಬಂದೈತಿ, ಈ ಕಡೆ ರೂಮ್ನಾಗ ಹೋಗೈತಿ, ಈ ಕಡೆ ರೂಮ್ನಾಗ ಹೋಗಿ ತಗೊಂಡು ಹೋಗೈತಿ ಎಲ್ಲಾನ. ನಾನು ನೀನು ರೂಮ್ನಾಗ ಕೂತ್ಕೊಂಡು ಮಾತಾಡ್ತಿದ್ವಾ. ಅಮ್ಮಯ್ಯ ಸ್ನಾನ ಮಾಡ್ಕೊಂಬಕ್ಕೆ ಹೋಗಿರೋದು ನೋಡಿ ತಗೊಂಡೋಗೈತಿ. ನೋಡು ತಗೊಂಡೋಗಿ ಏನೋ ಮಾಡೈತದಿಲ್ಲ. ಬರ್ಲಿ ಕೇಳೋಣ. ಇಬ್ಬರಾಳು ತಾಯಿ ಮಗಳಿಬ್ಬರಾಳು ಎರಡೆಳೆ ಸಾರ ಹಾಕ್ಕೊಂಡಿರೋದಕ್ಕೆ ಹೊಟ್ಟುರಿ. ಎರಡೆಳೆ ಸಾರ ಬೇರೆ ಇವನು ಬೇರೆ ಮಾಡಿಸ್ತಾ ಅಲ್ಲಿ ತಾರೋಗೆ ಬೋಲು ಹಟ್ಟುರಿ. ನೀವು ಎರಡೆಳೆ ಸಾರ ಹಾಕ್ಕೊಂಡಿರೋದಕ್ಕೆ ನಮ್ಮಂಗೆ ಏನು ಮಾಡಲ್ವಲ್ಲ ಅಂತೇಳಿ ಹೊಟ್ಟುರ್ಕೊಂತಾರೆ. ಹೊಟ್ಟುರ್ಕೊಂಡು ಹಿಂಗೆ ಮಾಡ್ತಾರೆ. ನಾನು ಜಾನಕಿ ತಲ್ದಿನ ಕನ ಇಕ್ಕೋಗ್ಲಿಲ್ಲ ಕಣಪ್ಪ. ಹೋಗ ತಲೆ ಇರುತ್ತೆ ಬಿಡು, ಬಂದೇಟ್ಕೆ ಹಾಕ್ಯ ಮನೆ ನಾನು ಪೌಡ್ರ್ ಪ್ಯಾರಂದಲ್ಲಿ ಹಾಕಿ ಮಕ್ಕ ಬತ್ನಲ್ಲ ಕನ್ನಡಿ ಮುಂದಕ್ಕೆ ಅಂತೇಳಿ ಅಲ್ಲಿ ತೆಗ್ದಿಕ್ಕೆ ಹೋದೆ. ಅಲ್ಲಿದ್ರೆ ಆತು ಹೋಗಲ್ಲ ಇರುತ್ತತ್ತ. ಇನ್ಯಾರು ಬರ್ತಾರೆ ಅಂತ ನಾನು ತೆಗ್ದಿಕ್ಕೆ ಹೋದ್ ನಮ್ಮ. ಅಯ್ಯೋ ದೇವ್ರೆ, ನೋಡು ಸುಮ್ಮನೆ ಇವಾಗ ಎಷ್ಟು ದುಡ್ಡು ದಂಡ. 60 ಗ್ರಾಮಿನ ಸರ, 60 ಗ್ರಾಮಿಂದು ಬಂದೋಬಸ್ತ ಮಾಡಿಸಿದ್ವಿ. ಫಸ್ಟ್ನೇದು 33 ಗ್ರಾಮ್ ಇತ್ತು. ಇನ್ನು 20 ಗ್ರಾಮ್ ಹಾಕಿ ಒಟ್ಟಿನಲ್ಲಿ 55 ಗ್ರಾಮಿಂದ ಏನೋ ಮಾಡಿಸಿದ್ದು. 60 ಗ್ರಾಮ್ ಹೆಚ್ಚು ಕಮ್ಮಿ 60 ಗ್ರಾಮ್ ಇತ್ತೇನಲ್ಲೇ ನಮ್ಮ 60 ಗ್ರಾಮ್ ಮುಂದಿಕ್ಕಣಮ್ಮ. ಎರಡೆಳೆ ಸಾರ 60 ಗ್ರಾಮಿಂದ ನಾವು ಮಾಡಿಸಿದ್ದು. ಬಂದೋಬಸ್ತಾಗಿ ಇರಲಿ ಅಂತ ನಿಮ್ಮ ಅಪ್ಪ ಒಂದೇ ಪಟ್ಟು ಬಂಗಾರದ ರೇಟ್ ಆಗುತ್ತೆ ಇರಲಿ ಹೇಳು, 1 ಗ್ರಾಮ್ ಹೆಚ್ಚಾಗಿದ್ರೆ ಹತ್ತು ಹೋಗಲ್ಲ. ನಾನು 50 ಗ್ರಾಮಿಂದ ಹಾಕೋಣ ಅಂದ್ಕೊಂಡಿದ್ದೆ. ನಿಮ್ಮ ಅಪ್ಪ ಇಲ್ಲ ಹಾಕು ಅಂತೇಳಿ 50 ಗ್ರಾಮಿಂದಲ್ಲ 60 ಗ್ರಾಮಿಂದ ಹಾಕು ಅಂತೇಳಿ 60 ಗ್ರಾಮಿಂದ ಹಾಕಿದ್ವಿ. ನೋಡು ಇವತ್ತು ಅಟ್ಟೂರಿ ಅಯ್ಯಮ್ಮಂಗೆ ಎಮ್ಮನೆ ಮಾಡಿರೋದು. ನಾನೆಲ್ಲ ಬಂದಾಗ ಕೇಳ್ತೀನಿ, ಸುಮ್ಮನಿರು. ಬಂದಾಗ ಕೇಳಿ ನಾನೆಲ್ಲ ಇಸ್ಕೊಂಡು ಕೊಡ್ತೀನಿ. ಅಲ್ಲ ಯಾಕತ್ತೆ ತೆಗ್ದಿಕ್ಕೆ ಹೋಗಿದ್ದೆ? ಅಯ್ಯೋ ಇಷ್ಟೊಂದು ರೇಟ್ನಾಗೆ ಯಾರು ನಮ್ಮ ತ ಕೇಳೋಕ್ಕಾಗುತ್ತೆ? ಹಂಗೆಲ್ಲ ನಾನು ತೆಗ್ದಿಕ್ಕೆ ಹೋಗ್ಬಾರ್ದು. ಏನು ಹಾಕ್ಯಂಡೆ ಸ್ನಾನ ಮಾಡ್ಕೊಂಡ್ರೆ ಆಯ್ತು, ಏನಾಗಲ್ಲ. ಅದಕ್ಕೆಲ್ಲ ಏನಾಗುತ್ತೆ? ರೂಢಿ ಆಗೈತೆ ಕಣಪ್ಪ ನನಗೆ. ನೀರು ಒಯ್ಕೋಬೇಕಾರೆ ಅಲೆನೇ ಸರ ತೆಗ್ದಿಕ್ಕಿ ನೀರು ಒಯ್ಕೊಂಬೋದು ಅಲೆ ನನಗೆ ರೂಢಿ ಆಗೈತಿ. ಅದಕ್ಕೆ ತೆಗ್ದಿಕ್ಕೆ ಹೋಗಿದ್ದೆ. ಏನು ಮಾಡೋಣ, ನನಗೆ ಅಲೆನೇ ರೂಢಿ ಆಗಿರೋದ್ರಿಂದ ತೆಗ್ದಿಕ್ಕೆ ಅಷ್ಟೇ. ನಾನು ಯಾವಾಗಲೂ ಅಷ್ಟೇ, ಇಲ್ಲಿದ್ದಾಗಲ್ಲ ನಮ್ಮೂರಾಗಿದ್ದಾಗಲೂ ಅಷ್ಟೇ ನಾನು ತೆಗ್ದಿಕ್ಕೆ ಹೋಗ್ತಿದ್ದೆ. ತೆಗ್ದಿಕ್ಕಿದ್ಮೇಲೆ ಒಳ್ಳೆ ಜಾಗಕ್ಕೆ ತೆಗ್ದಿಕ್ಬೇಕಮ್ಮ. ಇಂಥ ಕಾಲ ಇಂಥದ್ದಿದು ಅಂತ ಹೇಳಿ ಗೊತ್ತೇ ಐತಿ. ಈ ಪಾಟಿ ಬಂಗಾರದ ರೇಟ್ ಆದಮೇಲೆ ಜನ ಬಿಡ್ತಾರೆ. ಇಷ್ಟೊಂದೆಲ್ಲ ನಾ ಇಂಥ ಕಾಲದಾಗೆ ನೀನು ಎಚ್ಚರಿಕೆಯಿಂದ ಇರೋದು ಬಿಟ್ಟು ಸುಮ್ಮನೆ ನೋಡು ಇವಾಗ ಹೆಂಗೆ ದಂಡ ಮಾಡ್ಕೊಳಂಗೆ ಅಥವಾ ಒಂದಿಟ್ಟು ಸೂಕ್ಷ್ಮೆಗೆ ಇರಬೇಕು. ನೀವಿಬ್ರು ಹಾಕ್ಯಂಡ್ರದು ನೋಡಿ, ನಿನ್ನ ಮಂಗಳ ಸರ ಹಾಕ್ಯಂಡ್ರದು ನೋಡಿ ಒಟ್ಟೂರಿ ಬನ್ನಿ ತಾಯಮ್ಮಂಗೆ. ಭಾಳ ಒಟ್ಟೂರಿ ಬನ್ನಿ ತಾಯಮ್ಮ ಒಟ್ಟೂರ್ಕಿ. ಬರಲಿ ತಡೆ ನಮ್ಮ ಅತ್ತೆ. ಕೇಳ್ತೀವಿ, ನಾವೇನು ಸುಮ್ಮನೆ ಬಿಡಲ್ಲ. ತಂದು ಕೊಡೋ ತಕ ಬಿಡಲ್ಲ. ಅದು ಯಾರಿಗೆ ಏನು ಮಾಡಿದ್ಯಾ ತತ್ತ ತಂದು ಕೊಡು ಅಂತೀವಿ. ಅದೇನೋ ತಿಳ್ಕೊಬಿಟ್ಟೈತಿ.
ಅಮ್ಮ ಹೆಂಗೋ ಸುಮ್ಮನಿರುತ್ತೆ. ಇಲ್ಲದ್ದು ಹೇಳ್ಕೊಡ್ತಾರೆ, ಇಲ್ಲದ್ದು ಹೇಳ್ಕೊಟ್ಟು ಇಂಥ ಕಿತಾಪತಿ ತಂದಿಕ್ತಾರೆ. ಕಿತಾಪತಿ ಜನ ಇಂಥ ತಂದಿಕ್ಕ ಕಾಯ್ತಾ ಇರ್ತಾರೆ. ಅಲ್ಲ ಹೇಳ್ಕೊಡೋರಿ ಅನ್ಸ ಅವರೇ ಹೇಳ್ಕೊಡ್ತಾರಪ್ಪ. ನಿಮ್ಮ ಅಮ್ಮಗೆ ಗೊತ್ತಾಗಲ್ಲಿ ನಾವು ಬಿಡತ್ತ ಯಾತ್ತೋಗುತ್ತೆ ಅಂತ ನಾನು ಬಟ್ಟೆನೆಲ್ಲ ಒಗ್ದಾಕಿ ಎಂತ ಸೆನಕ್ಕೆ ಯಾಕ ಅಂತೇಳಿ ಮಾತಾಡ್ಸ್ಕೊಂಡು ಸೆನಕ್ಕಿರ್ಬೇಕು ಅಂದ್ರೂ ನಮ್ಮ ಮೇಲೆ ಏನು ಕೇಣಿ ಮಾಡುತ್ತೆ. ಬಿಡತ್ತ ಚೆನ್ನಾಗಿ ಇತ್ಕೊಂಡು ಹೋಗೋಣ, ಇನ್ನೆಲ್ಗೆ ಹೋಗ್ತಾರೆ. ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಾವು ಇಲ್ಲಿ ಬಿಡ್ಬೇಡ ಕಣಮ್ಮ, ಇಲ್ಲಿ ಇಕ್ಕೆ ಬೇಡ ಕಣಮ್ಮ ಅಂತ ನನ್ನ ಮಗಳಿಗೆ ಹೇಳ್ಕೊಡ್ಬಾರ್ದು, ಚೆನ್ನಾಗಿರ್ಬೇಕು ಅಂತ ನಾವು ಎಷ್ಟು ಇದನ್ನು ಮಾಡ್ತೀವಿ. ನಮ್ಮ ಮೇಲೆ ಹಿಂಗೆ ಕೇಣಿ ಕಿತಾಪತಿ ಮಾಡ್ತಾರಲ್ಲ, ಇನ್ನೆಷ್ಟಿರಬೇಡ. ಎಲ್ಲ ನಿನ್ನ ಜವಾಬ್ದಾರಿಯಿಂದ ಎತ್ತಿಕ್ಕಿದ್ರೆ ಯಾವುದೇ ಸಮಸ್ಯೆಗಳು ತಲೆನೋವೇ ಇರ್ತಿರ್ಲಿಲ್ಲ. ನೀನು ಎಲ್ಲ ನನ್ನ ಬೀರ್ನ ಕೆಲ್ಗಾದ್ರೂ ಇಕ್ಕಿ ಒಯ್ಕೋಬೇಕಣತ್ತೆ. ಇಷ್ಟೊಂದು ಇದು ಅಂತ ಗೊತ್ತಿದ್ದು ಕೊಟ್ಟು ನೀನು ಹಿಂಗೆ ಮಾಡ್ಕೊಂಡ್ರೆ ಹೆಂಗತ್ತೆ? ಹಿಂಗೈತೆ ಅಂದಮೇಲೆ ಮನೆಯಾಗೆ ಒಂದಿಷ್ಟು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಇರಬೇಕಷ್ಟೇ. ಅದೇ ಮತ್ತೆ ನಾನು ನಮ್ಮ ಅಮ್ಮಗೆ ಹೇಳ್ತಿದ್ದೆ, ದುಡ್ಡನ್ನಾಗ್ಲೇಳು ಎಲ್ಲ ಮೊನ್ನೆ 500 ರೂಪಾಯಿ ಲಿಕ್ಕಿತ್ತು, ಅವತ್ತು ಇಲ್ದಂಗಾಯ್ತು. ಬಿಡಾತ 500 ರೂಪಾಯಿ ಅಂತ ಸುಮ್ಮನಾದ್ವಿ. 500 ರೂಪಾಯಿ ಅಲ್ಲಿ ಲಿಕ್ಕಿದ್ದೆ ಕಣಮ್ಮ, ಅಲ್ಲಿ ಇಲ್ಲ ಅಂತು. ಬಿಡ ಮತ್ತೆ ಹೋದ್ರು ಹೋಗ್ಲಿ, ಯಾರ ತಗೊಂಡವ್ರೆ ನೀನೇ ಎಲ್ಲನೇ ಇಕ್ಕಿದ್ಯಾ, ಇಲ್ಲಾಂದ್ರೆ ಯಾಕೆ ಖರ್ಚಾಗೈತೆ ಅಂದ್ವಿ. ಈ ದುಡ್ನಾಗಾಗಲಿ ಒಡವೆಗಾಗಲಿ ನೀವು ಬೋಲ್ ಎಚ್ಚರಿಕೆಯಿಂದ ಇರಬೇಕು. ಅಮ್ಮಗೆ ಭಾಳ ಐತೆ. ಏನು ಬಿಡು, ಇವ್ರು ಮುಂದುವರೆದವ್ರೆ, ಹೋದ್ರು ಹೋಗ್ಲಿ ಇವ್ರದ್ದು. ಅವ್ರು ಸೆನಕ್ಕಿರ್ಬೇಕು, ನಮ್ಮ ತಾರವನು ಸೆನಕ್ಕಿರ್ಬೇಕು ಅಂಬೋದಿರೋದು. ನಾನೇನು ಎಲ್ಲಾದ್ರಾಗೂ ಎಚ್ಚರಿಕೆ ಇರ್ತಿದ್ನಮ್ಮ. ಯಾವ್ದ್ರಾಗಲಿ ಎಷ್ಟೇ 1 ರೂಪಾಯಿ ದುಡ್ಡು ನಾನು ಯಾವತ್ತೂ ಕಳ್ದಾಳಲ್ಲ. ಕೂಲಿ ಮಾಡ್ಕೊಂಡು ತಿಂದ್ರು ನಾನು ಯಾವತ್ತೂ 1 ರೂಪಾಯಿ ದುಡ್ಡು ಎಲ್ಲೂ ಕಳಿಯೋಕೆ ಹೋಗಿಲ್ಲ. ಆದರೆ ಇವಾಗ ನಾನು ಸುಮ್ಮನೆ ದುಡ್ಡು ಕಳ್ದಂಗೆ ಆಯ್ತಲ್ಲಪ್ಪ. 500 ರೂಪಾಯಿ ದುಡ್ಡು ಕಳ್ದಾಗಲೇ ಅವತ್ತೇ ಬೇಜಾರಾಯಿತು. 500 ರೂಪಾಯಿ ದುಡ್ಡು ನೋಡಪ್ಪ ಮನೆಯಾಗಿ ಇಕ್ಕಿರೋದನ್ನೇ ಕಳ್ತನ ಆಯ್ತಲ್ಲಪ್ಪ ಅಂತ ಭಾಳ ಬೇಜಾರಾಯ್ತು ಅವತ್ತೇ. ಅದೇ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಕೂಲಿ ಮಾಡ್ಕೊಂಡು ತಿಂದ್ರು ಯಾವತ್ತೂ 1 ರೂಪಾಯಿ ದುಡ್ಡು ಎಲ್ಲೂ ಅನವಶ್ಯಕವಾಗಿ ಅವ್ರು ಖರ್ಚು ಮಾಡಿಲ್ಲ. ಎಷ್ಟು ಅವರು ನಮ್ಮಮ್ಮಯ್ಯ ನಮ್ಮ ಅಪ್ಪನಂತನ್ನ ಹಿಡ್ಕೊಂಡು ಎಷ್ಟು ಕಷ್ಟಪಟ್ಟು ಹೆಂಗೆ ಮಾಡ್ಕೊಂಡು ಐತೆ ಅಂತ ನನಗೆ ಗೊತ್ತು ಚೌಡಕಯ್ಯ, ಹೆಂಗೆ ಅಂತ ನನಗೆ ಗೊತ್ತೈತೆ. ನಮ್ಮಪ್ಪ ಎಷ್ಟು ಹಾಳು ಮಾಡಿದ್ರು ನಮ್ಮಮ್ಮ 1 ರೂಪಾಯಿ ಖರ್ಚು ಮಾಡಲಿಲ್ಲ. ಅಷ್ಟು ಹಿಡ್ದವಾಗೆ ಜೀವನ ಮಾಡ್ಕೊಂಡು 1 ರೂಪಾಯಿ ದುಡ್ಡು ಕಳೆದಿಲ್ಲ ಅಂತಂದ್ರೆ ಇವಾಗ ನೋಡು 2 ಸಾವಿರ. ಅಯ್ಯೋ ದೇವ್ರೆ, ಎಷ್ಟು ಬೇಜಾರಾಗುತ್ತೆ. 2 ಸಾವಿರ ಅಂತ ಇವತ್ತಿನ ಕಾಲದಾಗ ಏನಾಯ್ತು? 7 ಲಕ್ಷ ರೂಪಾಯಿ 7-8 ಲಕ್ಷ ರೂಪಾಯಿ ಸರ ಆಗುತ್ತೆ ಇವಾಗ. 50 ಗ್ರಾಮಿಗೆ 7 ಲಕ್ಷ ಆಗುತ್ತೆ ಇವತ್ತು. 7-8 ಲಕ್ಷ ಅಂತದ್ರಾಗೆ ಒಂದು 8 ಲಕ್ಷ ರೂಪಾಯಿ ದುಡ್ಡು ಅನ್ಕೊಳಮ್ಮ ಒಂದೇ ಸತಿ. ಹೋಗು, ಅಂತ ಕೆಲಸ ಮಾಡ್ಕೊಂಡ್ರಿ ನೀವು. ಅಯ್ಯಪ್ಪ ಹಂಗೇನೆ ಬಾಯಿ ಬಡ್ಕೊಳಂಗಾಗುತ್ತಮ್ಮ. 8 ಲಕ್ಷ ಅಂದರೆ ಏನಾಯ್ತು? 60 ಗ್ರಾಮಿನ ಸರ ಅಂತಂದರೆ ಅಯ್ಯೋ ಯಪ್ಪ, 60 ಗ್ರಾಮಿನ ಸರಕ್ಕೆ 8 ಲಕ್ಷ ಅಂದರೆ ಅಯ್ಯಪ್ಪ ನನಗೆ ಒಂಥರ ಅನ್ಸುತ್ತಮ್ಮ ತಾಯಿ. ತೆಗಿ ಅಯ್ಯಪ್ಪ, ನೀನು ಈ ಕಜ್ಜಿ ಅಂತವನ್ನ ಹಿಂಗೆಲ್ಲ ಈ ಪಟ್ಟಿ ಬಂಡವಾಳ ಹಾಕಿ ಮಾಡಬಾರ್ದು ಮಂಗಾಗುತ್ತೆ. ಯಾತನ ಜಾಗಕ್ಕೆ ಯಾತನ ಪಾಲಕ ಬಂಡವಾಳ ಹಾಕಿರೆ ಯಾರು ಕದಿಯೋಕ್ಕಾಗಲ್ಲ. ಈ ಒಡವೆ ಪಡವಿಗೆ ಬಂಡವಾಳ ಹಾಕಿರೆ ಹಿಂಗೆ ಯಾರನ್ನ ಕತ್ಕೊಂಡು ಹೋಗ್ತಾರೆ ಎಂಬುದು ಅದೊಂದು ಭಯ ನೋಡು. ಮತ್ತು ನಾನು ಹೇಳ್ದೆ ಈ ಅಮ್ಮಂಗೆ ಅವಾಗ, ಇಲ್ಲ ಕಣಮ್ಮ ನನಗೆ 2 ಬೇಕು, 2 ನಾನು ಹೊಂಟಳಿದೆ ಮಾಡಿಸ್ಕೊಳಮ್ಮ ಸಾಕೊಂಡೆ. ಇಲ್ಲ ಮಾಡಿಸ್ಕೊಂತೀನಿ ಅಂತ ಬಿಡೋದು, ಮಾಡಿಸ್ಕೊಂತೀನಿ ಮೇಲೆ ಇನ್ನೇ ಯಾಕೆ ಅಂತ. ಅದಕ್ಕೆ ಮತ್ತೆ ಇವೆಲ್ಲನ ಭಾಳ ಡೇಂಜರ್ ಅಂತ ಹೇಳೋದು. ಅದೇ ದುಡ್ಡು ಒಂದು 8 ಲಕ್ಷ ರೂಪಾಯಿ ದುಡ್ಡು ಅದ್ರ ಜೊತೆಗೆ ಇದು ಮಾಡಿ ಎಲ್ಲನೂ ಒಂದು 10-15 ಲಕ್ಷ ರೂಪಾಯಿ ಸೈಡ್ ತಗೊಂಡಿದ್ರೆ ಎಲ್ಲನೂ ಬಿದ್ದಿರೋದು. ಯಾವನು ಕದಿಯೋಕ್ಕಾಗ್ತಿರ್ಲಿಲ್ಲ. ದಿವಸ ವರ್ಷ ಆದ್ರೂ ನಮಗೆ ಬಂದೇ ಬರೋದು. ಯಾವನು ಕದಿಯೋಕ್ಕಾಗ್ತಿರ್ಲಿಲ್ಲ, ಯಾವನ ಕೈಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಮತ್ತೆ ಹಂಗೆ ಮಾಡ್ಬೋದಾಗಿತ್ತು. ಎಂಥ ಕೆಲಸ ಆಯಿತು ಹೋಗತ್ಲಾಗೆ. ನಾಳೆ ಅಮ್ಮಾಯಿ ಬರಲಿ, ಕೇಳೋಣ. ಕೇಳಿದ್ಮೇಲೆ ಮಾತಾಡ್ತೀನಿ, ನಾನು ಮಾತಾಡ್ತೀನಿ, ನೀವು ಸುಮ್ಮನಿರ್ರಿ. ಆಮೇಲೆ ಕೇಳ್ತೀನಿ ನಾನು ಎಲ್ಲನ. ಎಮ್ಮ ಕೊಡಮ್ಮ ಏನು ಲಿಕ್ತೆ ಏನು ಅಂತ ಕೇಳ್ತೀನಿ. ಯಾರು ಬಂದಿಲ್ಲ ಮನೆಯಕ್ಕೆ. ಪಾಪ ಇವತ್ತು ಸುಮ್ಮನೆ ಮಾತಾಡಬಾರ್ದು, ಯಾರೂ ಬಂದಿಲ್ಲ. ಈಗ ಬಂದಮ್ಮ, ನೀವು ಯಾಕೆ ಮಾತಾಡ್ತಿದ್ರಲ್ಲ ಅದಕ್ಕೆ ನಾನು ಈಗ ಬಂದೆ. ಗೊತ್ತಾಯ್ತು ಬಿಡು ನಮ್ಗೆ ಅಕ್ಕಪಕ್ಕದಾಗ ನಮ್ಗೆ ಎಂಥರ ಇದ್ದಾರೆ ಅಂತ ಹೇಳಿ. ನಮ್ಮ ಅದೃಷ್ಟಕ್ಕ ಇಲ್ಲೇ ಸಿಕ್ಕೈತೆ ಅಂದ್ರೂ 4 ಕೆಳೆ ಸಿಕ್ಕೈತೆ ಅಂದ್ರೆ ತಮ್ಮ ಅಂತಾಳಲ್ಲ. ನಮ್ಮ ಅದೃಷ್ಟಕ್ಕ ನೀನೇನು ತಗೊಂಬೋದು ಗೊತ್ತೈತೆ, ನಮಗೆಲ್ಲ ಗೊತ್ತೈತಿ. ಯಾರ ಬುದ್ಧಿ ಹೆಂಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರ್ಯಾರಿಗೆ ನಮ್ಮ ಮೇಲೆ ಕಣ್ಣೈತೆ, ಯಾರ್ಯಾರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚೈತೆ ಅಂತ ನಮಗೆಲ್ಲ ಗೊತ್ತೈತೆ. ಎಲ್ಲ ತಿಳ್ಕೊಂಡು ನಾನು ಸುಮ್ಮನೆ ಮಾತಾಡಲ್ಲ. ಸುಮ್ಮನೆ ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ, ಸುಮ್ಮನೆ ಕಣಮ್ಮ. ನಿನಗೆ ಗೊತ್ತು, ಎಲ್ಲ ತಿಳ್ಕೊಂಡಿದ್ದೀಯಾ. ಸುಮ್ಮನೆ ಈಗ ಯಾರನ್ನೇ ಆಗಲಿ ಮಾತಾಡಬಾರ್ದು. ಈಗ ನಿಮ್ಮ ಯಾರು ಬರಲ್ಲ ನಿಮ್ಮ ಮನೆಯ ಕಷ್ಟ ಬಗ್ಗೆ. ಮತ್ತೆ ಹಿಂಗೆ ಕೇಳು ಒಳ್ಳೆ ಮಾತನಾಗೆ. ಹಿಂಗೆ ಮಾಡಬಾರ್ದಮ್ಮ, ಮಂಗಳಸರ ಒಬ್ರದ್ದು ಕದಿಬಾರ್ದು, ಕೊಡು ಅಂತೇಳಿ ಒಳ್ಳೆ ಮಾತನ್ನ ಕೇಳು. ಒಳ್ಳೆ ಮಾತನ್ನ ಕೇಳಿ ಇಸ್ಕ. ಬೇಜಾರಾಗ್ತೈತೆ ನನಗಂತೂ. ಅವಾಗಿಂದನ ಒಂಥರ ಆಗ್ತೈತೆ. ಅಯ್ಯೋ ದುಡ್ಡು ಸರ ನೋಡಪ್ಪ 2 ಸರ ಅಂತೇಳಿ ನನಗೆ ಅವಾಗಿಂದಲೂ ಹೆಂಗೋ ಒಂಥರ ಮೈಂಡೆಲ್ಲನ ತಲೆಯೆಲ್ಲ ಒಂಥರ ಆಗ್ತೈತೆ, ಗೆರ್ರ ಅಂತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಜಾನಕಿ ಅಮ್ಮಂದು 2 ಮಂಗಲ್ಯ ಸರ ಕಳ್ತನ ಆಗೈತೆ. ಸ್ನಾನ ಮಾಡ್ಕೊಂಬಕ್ಕೆ ಹೋಗ್ಬೇಕಾದ್ರೆ ಕನ್ನಡಿ ಮುಂದೆ ಕಿಕ್ಕೋಗೈತೆ. 2 ಸರನ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಯಾರು ತಗೊಂಡ್ರು ಏನು ಅಂತ ಗೊತ್ತಿಲ್ಲ. ನಾನು ನಮ್ಮ ಅಮ್ಮನೇ ಬಂದಿರೋದಿನ್ನು ಯಾರೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. 60 ಗ್ರಾಮಿನ ಸರ. ಮೊನ್ನೇನು ಒಂದು 6 ತಿಂಗಳಾಗಿರ್ಬೇಕೇನೋ ಅಷ್ಟೇ. ಯಾರೋ ಇದು ಕಳ್ತನ ಆಗ್ಬಿಟ್ಟೈತೆ, ಕಾಣೆ ಆಗ್ಬಿಟ್ಟೈತೆ. ನೋಡ್ಬೇಕು ಎಲ್ಲೈತೆ ಏನು ಅಂತ ಹುಡುಕ್ಬೇಕು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.